ಕೇರಳದ ವಯನಾಡಿನಲ್ಲಿ ಭೂಕುಸಿತದ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಹೇಳಿದ್ರು. ಆಗ ಆಗಿದ್ದ ವಿವಾದ ಇನ್ನೂ ಆರಿಲ್ಲ. ಈಗ ಮತ್ತೊಮ್ಮೆ ವಿಪಕ್ಷಗಳ ಕಣ್ಣಿಗೆ ಗುರಿಯಾಗಿದ್ದು ಸಿಎಂ ಬರೆದ ಮತ್ತೊಂದು ಪತ್ರ. ಅದೇನು ವಿವಾದ? ಈ ಸ್ಟೋರಿ ನೋಡಿ. ಕರ್ನಾಟಕಕ್ಕೆ ಮಾರಿ ಕೇರಳಕ್ಕೆ ಉಪಕಾರಿ. ರಾಜ್ಯದವರ ಮೇಲೆಯೇ ಮಲತಾಯಿ ಧೋರಣೆ. ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಿಂದಾಗಿ ನೂರಾರು ಜನ ನಿರಾಶ್ರಿತರಾಗಿದ್ರು. ಕೇರಳ ಮತ್ತು ಕೇಂದ್ರ ಸರ್ಕಾರ ಪರಿಹಾರದ ಭರವಸೆ ನೀಡಿತ್ತು. ಅಂತೆಯೇ ನಮ್ಮ ಸಿಎಂ ಸಿದ್ದರಾಮಯ್ಯ 100 ಮನೆ ಕಟ್ಟಿಸಿಕೊಡುವುದಾಗಿ ಹೇಳಿದ್ರು. ಆದರೆ ಇದಕ್ಕೆ ಕೇರಳ ಸರ್ಕಾರ ಪ್ರತಿಕ್ರಿಯಿಸದೆ ಸೇತು ಪ್ರಸ್ತಾವವನ್ನ ಪರೋಕ್ಷವಾಗಿ ನಿರ್ಲಕ್ಷಿಸಿತ್ತು. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಸಿದ್ದರಾಮಯ್ಯ ಮತ್ತೊಮ್ಮೆ ಪತ್ರ ಬರೆದು ಸಹಾಯ ನೀಡುವುದಾಗಿ ಹೇಳಿದ್ದಾರೆ. ನೀವು ಪ್ರತಿಕ್ರಿಯಿಸದೇ ಇರೋದು ಕಳವಳಕಾರಿಯಾಗಿದೆ. ಅಗತ್ಯವಿರುವ ಜಾಗವನ್ನ ಕೂಡ ನಾವೇ ಖರೀದಿಸಿ ಮನೆಗಳನ್ನ ನಿರ್ಮಿಸುತ್ತೇವೆ ಅಂತಾನು ಪತ್ರದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ವಿಪಕ್ಷ ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇರಳಕ್ಕೆ ಉಪಕಾರಿ, ಕರ್ನಾಟಕಕ್ಕೆ ಮಾರಿ ಅಂತ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸಲು ಕನ್ನಡಿಗರ ತೆರಿಗೆ ಹಣವನ್ನ ಪೋಲು ಮಾಡಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಗಾಂಧಿ ಕುಟುಂಬಕ್ಕೆ ಕೆಲಸ ಮಾಡ್ತಿದ್ದೀರಾ? ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಕಟುವಾಗಿ ಟೀಕೆ ಮಾಡಿದ್ದಾರೆ. ಕರ್ನಾಟಕದ ರಸ್ತೆಗಳಲ್ಲಿ ಡಾಮರಿಗಿಂತ ಹೆಚ್ಚು ಗುಂಡಿಗಳಿವೆ. ಉತ್ತರ ಕರ್ನಾಟಕವನ್ನ ನಿರ್ಲಕ್ಷಿಸಲಾಗಿದೆ. ಗಾಂಧಿ ಕುಟುಂಬವನ್ನ ಮೆಚ್ಚಿಸೋದಕ್ಕೆ ಕೆಲಸ ಮಾಡ್ತಿದ್ದೀರಾ? ರಾಜ್ಯದ ಪರ ಬದ್ಧತೆ ಇರುವ ನಾಯಕರ ಆದ್ಯತೆ ಇದೇನಾ ಅಂತ ಪ್ರಶ್ನಿಸಿದ್ದಾರೆ. ಕಾರವಾರದ ಶಿರೂರಲ್ಲೂ ಗುಡ್ಡ ಕುಸಿತದಿಂದ ಹಲವರು ನೀರಲ್ಲಿ ಕೊಚ್ಚಿ ಹೋಗಿದ್ರು. ತಮ್ಮವರನ್ನ ಕಳ್ಕೊಂಡು ಇಂದಿಗೂ ಕಣ್ಣೀರಿಡ್ತಿದ್ದಾರೆ. ಮೃತ ಜಗನ್ನಾಥ್, ಲೋಕೇಶ್ ಕುಟುಂಬದವರಿಗೆ ಸರ್ಕಾರ 5 ಲಕ್ಷ ಪರಿಹಾರ ನೀಡಿ ಸುಮ್ಮನಾಗಿದೆ. ಆದರೆ ನಮ್ಮವರ ಕಷ್ಟಕ್ಕೆ ನಿಲ್ಲದೆ ಕೇರಳದ ಸಹಾಯಕ್ಕೆ ನಿಂತಿರೋದು ವ್ಯಾಪಕ ಟೀಕೆ ಮತ್ತು ಆಕ್ರೋಶಕ್ಕೆ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದ ವಯನಾಡಿನಲ್ಲಿ ಭೂಕುಸಿತದ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಹೇಳಿದ್ರು. ಆಗ ಆಗಿದ್ದ ವಿವಾದ ಇನ್ನೂ ಆರಿಲ್ಲ. ಈಗ ಮತ್ತೊಮ್ಮೆ ವಿಪಕ್ಷಗಳ ಕಣ್ಣಿಗೆ ಗುರಿಯಾಗಿದ್ದು ಸಿಎಂ ಬರೆದ ಮತ್ತೊಂದು ಪತ್ರ. ಅದೇನು ವಿವಾದ? ಈ ಸ್ಟೋರಿ ನೋಡಿ. ಕರ್ನಾಟಕಕ್ಕೆ ಮಾರಿ ಕೇರಳಕ್ಕೆ ಉಪಕಾರಿ. ರಾಜ್ಯದವರ ಮೇಲೆಯೇ ಮಲತಾಯಿ ಧೋರಣೆ. ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಿಂದಾಗಿ ನೂರಾರು ಜನ ನಿರಾಶ್ರಿತರಾಗಿದ್ರು. ಕೇರಳ ಮತ್ತು ಕೇಂದ್ರ ಸರ್ಕಾರ ಪರಿಹಾರದ ಭರವಸೆ ನೀಡಿತ್ತು. ಅಂತೆಯೇ ನಮ್ಮ ಸಿಎಂ ಸಿದ್ದರಾಮಯ್ಯ 100 ಮನೆ ಕಟ್ಟಿಸಿಕೊಡುವುದಾಗಿ ಹೇಳಿದ್ರು. ಆದರೆ ಇದಕ್ಕೆ ಕೇರಳ ಸರ್ಕಾರ ಪ್ರತಿಕ್ರಿಯಿಸದೆ ಸೇತು ಪ್ರಸ್ತಾವವನ್ನ ಪರೋಕ್ಷವಾಗಿ ನಿರ್ಲಕ್ಷಿಸಿತ್ತು. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಸಿದ್ದರಾಮಯ್ಯ ಮತ್ತೊಮ್ಮೆ ಪತ್ರ ಬರೆದು ಸಹಾಯ ನೀಡುವುದಾಗಿ ಹೇಳಿದ್ದಾರೆ. ನೀವು ಪ್ರತಿಕ್ರಿಯಿಸದೇ ಇರೋದು ಕಳವಳಕಾರಿಯಾಗಿದೆ. ಅಗತ್ಯವಿರುವ ಜಾಗವನ್ನ ಕೂಡ ನಾವೇ ಖರೀದಿಸಿ ಮನೆಗಳನ್ನ ನಿರ್ಮಿಸುತ್ತೇವೆ ಅಂತಾನು ಪತ್ರದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ವಿಪಕ್ಷ ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇರಳಕ್ಕೆ ಉಪಕಾರಿ, ಕರ್ನಾಟಕಕ್ಕೆ ಮಾರಿ ಅಂತ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸಲು ಕನ್ನಡಿಗರ ತೆರಿಗೆ ಹಣವನ್ನ ಪೋಲು ಮಾಡಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಗಾಂಧಿ ಕುಟುಂಬಕ್ಕೆ ಕೆಲಸ ಮಾಡ್ತಿದ್ದೀರಾ? ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಕಟುವಾಗಿ ಟೀಕೆ ಮಾಡಿದ್ದಾರೆ. ಕರ್ನಾಟಕದ ರಸ್ತೆಗಳಲ್ಲಿ ಡಾಮರಿಗಿಂತ ಹೆಚ್ಚು ಗುಂಡಿಗಳಿವೆ. ಉತ್ತರ ಕರ್ನಾಟಕವನ್ನ ನಿರ್ಲಕ್ಷಿಸಲಾಗಿದೆ. ಗಾಂಧಿ ಕುಟುಂಬವನ್ನ ಮೆಚ್ಚಿಸೋದಕ್ಕೆ ಕೆಲಸ ಮಾಡ್ತಿದ್ದೀರಾ? ರಾಜ್ಯದ ಪರ ಬದ್ಧತೆ ಇರುವ ನಾಯಕರ ಆದ್ಯತೆ ಇದೇನಾ ಅಂತ ಪ್ರಶ್ನಿಸಿದ್ದಾರೆ. ಕಾರವಾರದ ಶಿರೂರಲ್ಲೂ ಗುಡ್ಡ ಕುಸಿತದಿಂದ ಹಲವರು ನೀರಲ್ಲಿ ಕೊಚ್ಚಿ ಹೋಗಿದ್ರು. ತಮ್ಮವರನ್ನ ಕಳ್ಕೊಂಡು ಇಂದಿಗೂ ಕಣ್ಣೀರಿಡ್ತಿದ್ದಾರೆ.
ಮೃತ ಜಗನ್ನಾಥ್, ಲೋಕೇಶ್ ಕುಟುಂಬದವರಿಗೆ ಸರ್ಕಾರ 5 ಲಕ್ಷ ಪರಿಹಾರ ನೀಡಿ ಸುಮ್ಮನಾಗಿದೆ. ಆದರೆ ನಮ್ಮವರ ಕಷ್ಟಕ್ಕೆ ನಿಲ್ಲದೆ ಕೇರಳದ ಸಹಾಯಕ್ಕೆ ನಿಂತಿರೋದು ವ್ಯಾಪಕ ಟೀಕೆ ಮತ್ತು ಆಕ್ರೋಶಕ್ಕೆ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದ ವಯನಾಡಿನಲ್ಲಿ ಭೂಕುಸಿತದ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಹೇಳಿದ್ರು. ಆಗ ಆಗಿದ್ದ ವಿವಾದ ಇನ್ನೂ ಆರಿಲ್ಲ. ಈಗ ಮತ್ತೊಮ್ಮೆ ವಿಪಕ್ಷಗಳ ಕಣ್ಣಿಗೆ ಗುರಿಯಾಗಿದ್ದು ಸಿಎಂ ಬರೆದ ಮತ್ತೊಂದು ಪತ್ರ. ಅದೇನು ವಿವಾದ? ಈ ಸ್ಟೋರಿ ನೋಡಿ. ಕರ್ನಾಟಕಕ್ಕೆ ಮಾರಿ, ಕೇರಳಕ್ಕೆ ಉಪಕಾರಿ. ರಾಜ್ಯದವರ ಮೇಲೆಯೇ ಮಲತಾಯಿ ಧೋರಣೆ. ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಿಂದಾಗಿ ನೂರಾರು ಜನ ನಿರಾಶ್ರಿತರಾಗಿದ್ರು. ಕೇರಳ ಮತ್ತು ಕೇಂದ್ರ ಸರ್ಕಾರ ಪರಿಹಾರದ ಭರವಸೆ ನೀಡಿತ್ತು. ಅಂತೆಯೇ ನಮ್ಮ ಸಿಎಂ ಸಿದ್ದರಾಮಯ್ಯ 100 ಮನೆ ಕಟ್ಟಿಸಿಕೊಡುವುದಾಗಿ ಹೇಳಿದ್ರು. ಆದರೆ ಇದಕ್ಕೆ ಕೇರಳ ಸರ್ಕಾರ ಪ್ರತಿಕ್ರಿಯಿಸದೆ ಸೇತು ಪ್ರಸ್ತಾವವನ್ನ ಪರೋಕ್ಷವಾಗಿ ನಿರ್ಲಕ್ಷಿಸಿತ್ತು. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಸಿದ್ದರಾಮಯ್ಯ ಮತ್ತೊಮ್ಮೆ ಪತ್ರ ಬರೆದು ಸಹಾಯ ನೀಡುವುದಾಗಿ ಹೇಳಿದ್ದಾರೆ. ನೀವು ಪ್ರತಿಕ್ರಿಯಿಸದೇ ಇರೋದು ಕಳವಳಕಾರಿಯಾಗಿದೆ. ಅಗತ್ಯವಿರುವ ಜಾಗವನ್ನ ಕೂಡ ನಾವೇ ಖರೀದಿಸಿ ಮನೆಗಳನ್ನ ನಿರ್ಮಿಸುತ್ತೇವೆ ಅಂತಾನು ಪತ್ರದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ವಿಪಕ್ಷ ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಕೇರಳಕ್ಕೆ ಉಪಕಾರಿ, ಕರ್ನಾಟಕಕ್ಕೆ ಮಾರಿ ಅಂತ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸಲು ಕನ್ನಡಿಗರ ತೆರಿಗೆ ಹಣವನ್ನ ಪೋಲು ಮಾಡಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಗಾಂಧಿ ಕುಟುಂಬಕ್ಕೆ ಕೆಲಸ ಮಾಡ್ತಿದ್ದೀರಾ? ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಕಟುವಾಗಿ ಟೀಕೆ ಮಾಡಿದ್ದಾರೆ. ಕರ್ನಾಟಕದ ರಸ್ತೆಗಳಲ್ಲಿ ಡಾಮರಿಗಿಂತ ಹೆಚ್ಚು ಗುಂಡಿಗಳಿವೆ. ಉತ್ತರ ಕರ್ನಾಟಕವನ್ನ ನಿರ್ಲಕ್ಷಿಸಲಾಗಿದೆ. ಗಾಂಧಿ ಕುಟುಂಬವನ್ನ ಮೆಚ್ಚಿಸೋದಕ್ಕೆ ಕೆಲಸ ಮಾಡ್ತಿದ್ದೀರಾ? ರಾಜ್ಯದ ಪರ ಬದ್ಧತೆ ಇರುವ ನಾಯಕರ ಆದ್ಯತೆ ಇದೇನಾ ಅಂತ ಪ್ರಶ್ನಿಸಿದ್ದಾರೆ. ಕಾರವಾರದ ಶಿರೂರಲ್ಲೂ ಗುಡ್ಡ ಕುಸಿತದಿಂದ ಹಲವರು ನೀರಲ್ಲಿ ಕೊಚ್ಚಿ ಹೋಗಿದ್ರು. ತಮ್ಮವರನ್ನ ಕಳ್ಕೊಂಡು ಇಂದಿಗೂ ಕಣ್ಣೀರಿಡ್ತಿದ್ದಾರೆ. ಮೃತ ಜಗನ್ನಾಥ್, ಲೋಕೇಶ್ ಕುಟುಂಬದವರಿಗೆ ಸರ್ಕಾರ 5 ಲಕ್ಷ ಪರಿಹಾರ ನೀಡಿ ಸುಮ್ಮನಾಗಿದೆ. ಆದರೆ ನಮ್ಮವರ ಕಷ್ಟಕ್ಕೆ ನಿಲ್ಲದೆ ಕೇರಳದ ಸಹಾಯಕ್ಕೆ ನಿಂತಿರೋದು ವ್ಯಾಪಕ ಟೀಕೆ ಮತ್ತು ಆಕ್ರೋಶಕ್ಕೆ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.